ನೋಡ್ಕೊಳಂಗಿಲ್ಲ ರೀ. ಏನು ಕುರ್ಚೇವಿಲ್ಲ ಏನಿಲ್ಲ. ಅಲ್ಲಿ ನೋಡಿದ್ರೆ ಹಂಗೆ ಮಾಡ್ತೇವೆ, ಗರ್ಭಿಣಿ ಹಿಂಗೆ ಮಾಡ್ತೇವೆ ಅಂತ ಹೇಳ್ತಾರೆ. ಏನೂ ಮಾಡೋದಿಲ್ಲ ರೀ. ವ್ಯವಸ್ಥೆನೇ ಇಲ್ಲ. ಒಂದು ಚೇರ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರಲ್ಲ, ಇವತ್ತು ಅವ್ರಿಗೆ ಮಾಡ್ತೀನಿ ಗತಿ. ದಿನಾಂಕ 26/9/2024. ಸಮಯ ಮಧ್ಯಾಹ್ನ 12 ಗಂಟೆ. ಗರ್ಭಿಣಿಯರಿಗೆ ಇರಲಿಲ್ಲ ಚೇರ್. ವೀಕ್ಷಕರೇ, ಇಲ್ಲಿ ಗರ್ಭಿಣಿಯರು ಕೂರೋಕೆ ಒಂದೇ ಒಂದು ಚೇರ್ ಆಗ್ಲಿ ಬೆಂಚ್ ಆಗ್ಲಿ ಇರಲಿಲ್ಲ. ಇವರೆಲ್ಲ ಸ್ಕ್ಯಾನಿಂಗ್ ಆಗಿ ಗಂಟೆಗಟ್ಟಲೆ ನಿಲ್ಲೋ ಪರಿಸ್ಥಿತಿ ಇತ್ತು. ನಿಂತು ಸುಸ್ತಾಗಿ ಕೊನೆಗೆ ನೆಲದ ಮೇಲೆ ಕೂರ್ಬೇಕಾದ ಪರಿಸ್ಥಿತಿ ಇವರದ್ದು. ಪುಟಾಣಿ ಮಕ್ಕಳ ಜೊತೆ ರೋಗಿಯ ಸಂಬಂಧಿಗಳು ಕೂರೋ ದೃಶ್ಯ ರೊಚ್ಚಿಗೆಬ್ಬಿಸುವಂತಿತ್ತು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ. ಏನ್ರಿ ಇದು ಅವ್ಯವಸ್ಥೆ ಅಂತ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. 100 ರೂಪಾಯಿಗೂ ಸಿಗತ್ತೆ, 50 ರೂಪಾಯಿಗೂ ಸಿಗತ್ತೆ, ಎಂತೆಂಥ ಚೇರ್ಗಳು ಸಿಗತ್ತೆ. ಒಂದು ಚೇರ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರಲ್ಲ, ಇವತ್ತು ಅವ್ರಿಗೆ ಮಾಡ್ತೀನಿ ಗತಿ. ಇವತ್ತು ಅವ್ರಿಗೆ ಅವರು ಚೇರಲ್ಲಿ ಕೂತಾಗ ಬಿಸಿ ತಾಗಬೇಕು ಬ್ಯಾಕ್ಗೆ, ಆ ಥರ ಮಾಡಕ್ಕೆ ಬಿಡ್ತೀನಿ ಇವತ್ತು. ನಮ್ಮ ದೌಲತ್ತು ಏನು ಗೊತ್ತಾ, ಈ ರಾಜಕಾರಣಿಗಳ ದೌಲತ್ತು, ಅಧಿಕಾರಿಗಳ ದೌಲತ್ತು. ಪುಕ್ಷಟೆಗೆ ಬರೋದಲ್ವ ಅಂತ. ಯಾರು ಪುಕ್ಷಟೆಗೆ ಬಂದರು? ಆ ಹೆಣ್ಮಕ್ಳೇನು ಪುಕ್ಷಟೆಗೆ ಬಂದರು? ಯಾರು ಹೇಳಿದ್ದು ಪುಕ್ಷಟೆಗೆ ಬಂದರು ಅಂತೇಳಿ? ಅವ್ರ ತೆರಿಗೆ ಕಟ್ಟಿದ ದುಡ್ಡನ್ನು ಅವ್ರು ಕೇಳ್ತಿರೋದು. ಗದಗನ ಹೈಟೆಕ್ ಜಿಮ್ಸ್ ಆಸ್ಪತ್ರೆ. ಗರ್ಭಿಣಿಯರು ಬಂದು, ಪಾಪ ಬಡವರ ಮನೆಯ ಗರ್ಭಿಣಿಯರು ಹೆಣ್ಣು ಮಕ್ಕಳು ಬಂದು ಅಲ್ಲಿ ತಾಸುಗಟ್ಟಲೆ ಗಂಟೆಗಟ್ಟಲೆ ನಿಂತ್ಕೋಬೇಕಾ? ನಿಮ್ಮ ಯೋಗ್ಯತೆಗೆ ಒಂದು 10 ಚೇರ್ ಹಾಕುವಂಥ ಯೋಗ್ಯತೆ ಇಲ್ವಾ? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರು, ಆತನ ಮನೆ ಚೇರ್ ಖಾಲಿ ಮಾಡಿಸ್ಬಿಡ್ತೀನಿ ಇವತ್ತು. ಈ ಹೆಣ್ಮಕ್ಕಳನ್ನು, ತಾಯಂದಿರನ್ನು ಈ ಥರ ನಿಲ್ಲಿಸ್ತೀರಿ? ನಾಚಿಕೆ ಮಾನ ಮರ್ಯಾದೆ ಯಾವನಿಗಾದ್ರೂ ಇದೆಯಾ? ಯಾರದು ಅಲ್ಲಿಗೆ ಸಂಬಂಧಪಟ್ಟವರು? ಯಾರು? ಡಾಕ್ಟರ್ ರೇಖಾ ಸೋನಾವಾನೆ, ಜಿಮ್ಸ್ ವೈದ್ಯಕೀಯ ಅಧೀಕ್ಷಕರು. ಯಾಕೆ ಇವ್ರು ನೋಡಿಲ್ವಾ? ರೇಖಾ ಸೋನಾವಾನೆ, ಜಿಮ್ಸ್ ವೈದ್ಯಕೀಯ ಅಧೀಕ್ಷಕರು ನೋಡಿಲ್ವಾ ಇದನ್ನ? ನಿಮ್ಮ ಯೋಗ್ಯತೆಗೆ ಅಲ್ಲೊಂದು ಚೇರ್ ಹಾಕ್ಲಿಕ್ಕೆ ಆಗೋದಿಲ್ವಾ? ಅಥವಾ ಒಂದು ಮರದ ಒಂದು ಏನಂತಾರೆ ಅದಕ್ಕೆ, ಒಂದು ಬೆಂಚ್ ಛೀ! ಯಾವ 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 ಪುರುಷಾರ್ಥಕ್ಕೆ ನೀವು ಬಸವರಾಜ ಬೊಮ್ಮನಹಳ್ಳಿ ನಿರ್ದೇಶಕರಾಗಿದ್ದೀರಿ ಜಿಮ್ಸ್ಗೆ? ಏನು ವಿಸಿಟ್ ಕೊಡಲ್ವಾ ನೀವು ಅಲ್ಲಿಗೆ? ನೋಡಲ್ವ ಒಂದು ಚೇರ್ ಹಾಕಬೇಕು ಅಂತೇಳಿ ಹೆಣ್ಮಕ್ಳಿದ್ದಾಗ? ಹಾಂ, ಇದೊಂದು ಮಾನವೀಯತೆ ವಿಚಾರ ಅಲ್ವಾ? ನಮ್ಮ ತಾಯಿ ಕೂಡ ನಮ್ಮನ್ನು ಹೆತ್ತ ಸಂದರ್ಭದಲ್ಲಿ ಯಾವನಾದರೂ ಸೀಟ್ ಕೊಡಲಿಲ್ಲ ಅಂತಂದಿದ್ರೆ ಆಮೇಲೆ ನೀವು ಯಾವ ಪುರುಷಾರ್ಥಕ್ಕೆ ಹಾಕ್ತೀರಿ ನೀವೆಲ್ಲ? ಆಗೋದಿಲ್ವೇನ್ರಿ? ಈಗ ಕಳಿಸ್ತೀನಿ ನಾನು ಒಂದು 25 ಚೇರು ನಿಮ್ಮ ಯೋಗ್ಯತೆಗೆ. ನೀವು ನೆಲದಲ್ಲಿ ಏನೋ ಕುಕ್ಕರು ಕೂರಬೇಕು. ಯಾವುದೋ ಕಿತ್ತೋಗಿರೋ ರಾಜಕಾರಣಿ ಬಂದರೆ ನಮಸ್ಕಾರಕೊಂಡು ಅಣ್ಣ 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 ಅಂತ ಹಿಂದ್ಗಡೆ ಓದ್ಕೊಂಡು ಅವರಿಂದ ಟ್ರಾನ್ಸ್ಫರ್ ಮಾಡಿಸಿ ಅಂತೇಳಿ ಹೇಸಿಗೆ ತಿನ್ನೋರು ನೀವೆಲ್ಲ. ಈ ತಾಯಂದ್ರಿಗೆ ಒಂದು ಚೇರ್ ಕೊಡಿಸೋ ಯೋಗ್ಯತೆ ನಿಮ್ಗಿಲ್ಲ ಅಂತಂದ್ರೆ ಬಿಡ್ರಿ ಕೆಲಸ. 60 ಸೆಕೆಂಡ್ನಲ್ಲೇ ಸುದ್ದಿ ಹಲ್ಚಲ್. ಟೇಬಲ್ ಬಂತು, ಟೇಬಲ್, ಹೊಸ ಟೇಬಲ್. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಜಿಮ್ ಆಸ್ಪತ್ರೆಯ ಸಿಬ್ಬಂದಿ ಎಚ್ಚೆತ್ತುಕೊಂಡ್ರು. ತಕ್ಷಣವೇ ಟ್ರಾಲಿಯಲ್ಲಿ ಹೊಸ ಕಬ್ಬಿಣದ ಟೇಬಲ್ ತೆಗೆದುಕೊಂಡು ಬಂದ್ರು. ಫಟಾಫಟ್
ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರು ಅಮಾನೀಯವಾಗಿ ನಡೆಸ್ಕೊಳ್ತಾ ಇದ್ದರು. ಯಾಕಂತಂದರೆ ಅವರಿಗೆ ಕುಳಿತುಕೊಳ್ಳಲು ಕೂಡ ಆಸನದ ವ್ಯವಸ್ಥೆ ಇರಲಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಇಲ್ಲಿಯ ಜಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಅವರಿಗೆ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ನಾವು ಸುದ್ದಿ ಮಾಡೋಕ್ಕಿಂತ ಬಿಫೋರ್ದಲ್ಲಿ ಎಲ್ಲ ಮಹಿಳೆಯರು ಕೂಡ ತಳಗಡೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇವಾಗ ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಇಲ್ಲಿ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಗರ್ಭಿಣಿ ಮಹಿಳೆಯರು ತಳಗಡೆ ನೆಲದ ಮೇಲೆ ಕುಳಿತುಕೊಳ್ತಾ ಇದ್ರು, ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ದು. ಆದರೆ ಇವಾಗ ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಇಲ್ಲಿಯ ಆಡಳಿತ ಮಂಡಳಿಯವರು ನಿರ್ದೇಶಕರಾಗಿರ್ಬೋದು, ಅಧೀಕ್ಷಕರಾಗಿರ್ಬೋದು ಇಬ್ಬರು ಎಚ್ಚೆತ್ತುಕೊಂಡು ಇವಾಗ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇವಾಗ ಆ ಗರ್ಭಿಣಿಯರು ಆರಾಮವಾಗಿ ಕುತ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು. ಈ ಭಾಗದಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಅವ್ರ ಜೊತೆಗೆ ಬಂದಂಥ ಮಹಿಳೆಯರು ಕೂಡ ಕುತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು. ಇಲ್ಲಿ ಜಿಮ್ಸ್ ಆಸ್ಪತ್ರೆ ಅಂತಂದರೆ ಇಲ್ಲಿ ಗದಗ ಸೇರಿದಂತೆ ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಸೇರಿದಂತೆ ಬಹುತೇಕ ಜಿಲ್ಲೆಗಳಿಂದನೂ ಕೂಡ ಗರ್ಭಿಣಿ ಮಹಿಳೆಯರು ಸ್ಕ್ಯಾನಿಂಗಿಗೆ ಬರ್ತಾರೆ. ಅದರಲ್ಲೂ ಕಡು ಬಡವರಿದ್ದಂಥ ಮಹಿಳೆಯರು ಕೂಡ ಇಲ್ಲಿ ಸ್ಕ್ಯಾನಿಂಗಿಗೆ ಬರ್ತಾರೆ. ಆದರೆ ಅಂಥವರಿಗೆ ಕೂಡಲು ವ್ಯವಸ್ಥೆ ಇರಲಿಲ್ಲ. ಬಹಳಷ್ಟು ಅಮಾನೀಯವಾಗಿ ಜಿಮ್ಸ್ ಆಡಳಿತ ಮಂಡಳಿ ನಡೆಸ್ಕೊಳ್ತಾ ಇದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಎಲ್ಲ ಕೂಡ ಚೇರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಸುದ್ದಿ ಪ್ರಸಾರವಾದ ತಕ್ಷಣವೇ ಏನು ಇಲ್ಲಿ ಜಿಮ್ಸ್ ನಿರ್ದೇಶಕರಾಗಿರ್ಬೋದು, ಅಧೀಕ್ಷಕರು ಇಬ್ಬರು ಎಚ್ಚೆತ್ತುಕೊಂಡು ಸುದ್ದಿ ಪ್ರಸಾರವಾದ ಕೂಡಲೇ ಎಲ್ಲ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡದಕ್ಕೆ ಇಲ್ಲಿಯ ಗರ್ಭಿಣಿಯರು ಕೂಡ ಸಾಕಷ್ಟು ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಇದೊಂದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸ್ಕ್ಯಾನಿಂಗ್ಗೆ ಬಂದವರಿಗೆ ಕುಳಿತುಕೊಳ್ಳೋದಕ್ಕೆ ಚೇರ್ ಇರಲಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲೆ ನಮ್ಮ ಕುರ್ಚಿ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಎಲ್ಲರೂ ಕೆಳಗಡೆ ಕುತ್ಕೊಂಡು ಭಾಳ ತೊಂದರೆ ಅನುಭವಿಸ್ತಾ ಇದ್ವಿ. ಇವಾಗ ಮೊನ್ನೆ ತಾನೇ ಈ ರಿಪಬ್ಲಿಕ್ ಕನ್ನಡದ ಕನ್ನಡ ಚಾನಲ್ನವರು ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ರು. ಮತ್ತು ಈ ದಿನ ಎಲ್ಲರಿಗೂ ಒಂದು ಕೂಡೋಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಕುಂದ್ರಕ್ಕೆ ಹಾಕಿತ್ರಿ ಮತ್ತು ಕಾಲು ನೋವು ಇದ್ದರೆ ಎದ್ದು ಲಘು ಹೇಳಕ್ಕೆ ಹಾಕಿದ್ದಿಲ್ಲ. ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪ್ರೆಗ್ನೆಂಟ್ ಇದ್ದಾರೆಲ್ಲ ಒಂದೊಂದು ಚೇರ್ ಇದ್ರ ಮ್ಯಾಗ ಮುದುಕರೆಲ್ಲ ತಳಗಡೆ ಕುಂತಿದ್ರು. ಎದ್ದು ನಿಂದ್ರೊಳಕ್ಕೆ ಸಡನ್ನಾಗಿ ಇದು ಹಾಕಿತ್ತು. ಬಂದು ಈಗ ಚೇರ್ ಹಾಕಿಂದ ಬಂದು ಸಡನ್ನಾಗಿ ಕುಂದ್ರಕ್ಕೆ ಒಂದಿಟ್ಟು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ರೀ. ಸ್ಕ್ಯಾನಿಂಗ್ ಅಂದ್ಮೇಲೆ ಎಲ್ಲರೂ ಬರ್ತಾರೆ. ವಯಸ್ಸಾದವ್ರು ಬಂದಿರ್ತಾರೆ, ಪ್ರೆಗ್ನೆಂಟ್ ಇದ್ದಾರೆ ಬಂದಿರ್ತಾರೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರ್ತಾರೆ. ಇಲ್ಲೆಲ್ಲ ಕುಂದ್ರಕ್ಕೆ ಅನುಕೂಲ ಇದ್ದಿದ್ದಿಲ್ಲ ರೀ. ಇಲ್ಲ ಬೇಸ್ ಅನುಕೂಲ ಆಗೈತೆ ಅವ್ರಂದ್ರೆ. ನಿಂತ್ಕೊಂಡು ಅವ್ರಿಗೆಲ್ಲ ಆಯಾಸ ಆಗ್ತಿತ್ತು. ಇವಾಗ ಕುಂತ್ಕೊಳ್ಳೋ ಆಸನ ಮಾಡಿ ಚಲೋ ಮಾಡಿದ್ದಾರೆ ಎಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು. ನೀವು ಬಂದ ಮೇಲೆ ಗರ್ಭಿಣಿಯರಿಗೆ ಇವ್ರಿಗೆ ಎಲ್ಲ ಚೇರ್ ಹಾಕಿ ಕುಂಡ್ರಿಸಿ ವ್ಯವಸ್ಥೆ ಮಾಡಿದಾರೆ ಸರ್. ವಯಸ್ಸೋದವ್ರು ಬರ್ತಾರೆ, ಮತ್ತೆಲ್ಲರಿಗೂ ನಮ್ಮಂಥ ವಯಸ್ಸೋದವ್ರು ನಮಗೂ ಸಮಸ್ಯೆ ಆಗ್ತೈತಿ. ನೆಲಕ್ಕೆ ಕುಂಡ್ರದಂದ್ರೆ ಕುಂತು ಹೇಳ್ಬೇಕಂದ್ರೆ ಕೈ ಊರಿ ಹೇಳ್ಬೇಕಲ್ಲ. ಆಗಲಿ ಪಾಪ ಅವು ನಮ್ಗೆ ಆಯಿತು. ಥ್ಯಾಂಕ್ ಯು. ಒಳ್ಳೆಯದಾಗಲಮ್ಮ, ನಿಮಗೂ ಕೂಡ ಒಳ್ಳೆಯದಾಗಲಿ. ಈ ದೇಶದ ಗರಿಮೆ ಹಿರಿಮೆಯನ್ನು ಎತ್ತಿ ಹಿಡಿಯುವಂಥ ಮಕ್ಕಳಾಗಲಿ. ಸೂಪರ್ 3 ಯಾವತ್ತೂ ಯಾರನ್ನೂ ಟಾರ್ಗೆಟ್ ಮಾಡಲ್ಲ. ನಮಗೆ ಜನರ ಸಮಸ್ಯೆಗಳೇ ಟಾರ್ಗೆಟ್. ಸೂಪರ್ 3ಯಲ್ಲಿ ಒಂದು ಸುದ್ದಿ ಹಿಂದೆ ಬಿದ್ರೆ ಆ ಪ್ರಾಬ್ಲಮ್ ಕ್ಲಿಯರ್ ಆಗೋ ತನಕ ಬಿಡಲ್ಲ. ಇದು ನಮ್ಮ ಕಮಿಟ್ಮೆಂಟ್. ಆರ್ ಕನ್ನಡಕ್ಕೆ ಥ್ಯಾಂಕ್ಸ್. ಆರ್ ಕನ್ನಡಕ್ಕೆ ಧನ್ಯವಾದಗಳು. ಆರ್ ಕನ್ನಡಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.